ಮಾರುತಿ, ಮಾರುತಿ, ಮಾರುತಿ. ಮಾರುತಿ, ಶಿಷ್ಟರ ರಕ್ಷಣೆ ಮಾಡುವ ಹನುಮ, ಮಾತೆಯ ವಾಕ್ಯವ ಪರಿಪಾಲಿಸುವ ಹನುಮನ ನೆನೆದರೆ ಸಂಕಟ ಬಾರದು, ಶತನಮನಗಳು ಪುತ್ರ ಹನುಮ. ಕೋಟಿ ಕೋಟಿ ಧನ್ಯವಾದಗಳು ಮಹಾದೇವ. ಅಂಜನಿ ನಮ್ಮಿಂದ ದೂರವಾಗಿದ್ದರೆ ಮಾರುತಿಯ ಪರಿಸ್ಥಿತಿಯನ್ನು ನಮ್ಮಿಂದ ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ನೀವು ಹುಷಾರಾಗಿದ್ದೀರಲ್ಲ? ಹಾ ಅಮ್ಮ. ಈ ಕಹಿ ಘಟನೆಯನ್ನ ಮರೆಸಿ ಅಮ್ಮನ ಮನಸ್ಸನ್ನ ಬೇರೆ ಕಡೆ ಸೆಳಿಬೇಕು. ಅಮ್ಮ, ನಿಮಗ್ ನೆನ್ಪಿದ್ಯಾ? ನೀವು ಒಂದ್ಸಲ ಹೇಳಿದ್ರಿ, ಮಾರುತಿ ನೀವು ಬಹಳ ದಿನಗಳಿಂದ ಚೇಷ್ಟೆನೇ ಮಾಡ್ತಾ ಇಲ್ಲ ಅಂತ. ಅದಕ್ಕಾಗಿ ನಿಮ್ಗಿಷ್ಟವಾದ ಎಳ್ಳಿನುಂಡೆನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ಹಾ, ನೆನಪಿದೆ. ಹಾಗಾದ್ರೆ ಎಲ್ಲಿದೆ ನಮ್ಮ ಲಾಡು? ಮಾರುತಿ, ವಿಷಯ ಏನು ಅಂದ್ರೆ ಆ ಲಡ್ಡು ಏನು ಮನೇಲಿದೆ. ಆದ್ರೆ ಒಂದೇ ಒಂದು ಪ್ರಶ್ನೆ, ನೀವೇ ಲಡ್ಡು ಹತ್ರ ಹೋಗ್ತಿರೋ ಇಲ್ಲ ಲಡ್ಡುನೇ ನಿಮ್ಮ ಹತ್ರ ಬರ್ಬೇಕಾ ಅಂತ? ನಿಮ್ ಮಾತಿನರ್ಥ ಲಾಡು ಸಿದ್ಧವಾಗಿದೆ ಅಂತ ಅಲ್ವಾ ಅಮ್ಮ? ಬೇಗ ಓಡೋಗೋಣ, ಬನ್ನಿ ಅಮ್ಮ. ಧನ್ಯ. ಈ ವಿಷಮ ಪರಿಸ್ಥಿತಿಯನ್ನು ನಿವಾರಿಸಿಕೊಂಡು ತಾಯಿ ಮಗನು ಲಾಡುವನ್ನು ತಿನ್ನಲು ಉತ್ಸುಕರಾಗಿ ಹೊರಟಿದ್ದಾರೆ. ವಾಸ್ತವದಲ್ಲಿ ಮಾರುತಿ ತನ್ನ ತಾಯಿಯನ್ನು ಕೇವಲ ತಾಯಿಯ ಹಾಗಲ್ಲದೆ ತಮ್ಮ ಸ್ನೇಹಿತರ ಹಾಗೆ ನೋಡುತ್ತಾರೆ. ಇವರಿಬ್ಬರ ಸ್ನೇಹ ಪ್ರೀತಿಯನ್ನು ನೋಡಿ ನಮ್ಮ ಮನಸ್ಸು ತುಂಬಿ ಬರುತ್ತಿದೆ. ಇದನ್ನು ನೋಡುತ್ತಿರುವ ನಾವೇ ಭಾಗ್ಯಶಾಲಿಗಳು. ಬಂದ ಸಂಕಟವು ನಿವಾರಣೆಯಾಯಿತು. ನಮಗನಿಸುತ್ತಿದೆ ಈ ಚಮತ್ಕಾರಗಳಿಗೆಲ್ಲ ಕಾರಣವೇನೆಂದರೆ ತಾಯಿ ಮಗನ ಅವಿನಾಭಾವ ಪ್ರೇಮವಾಗಿದೆ. ನಾರಾಯಣ ನಾರಾಯಣ, ನಿಮ್ಮ ಮಾತು ನಿಜ ಮುನಿವರ್ಯ. ಈ ಸೃಷ್ಟಿಯಲ್ಲಿ ತಾಯಿ ಮಗನ ಸಂಬಂಧಕ್ಕಿಂತ ಪವಿತ್ರವಾದದ್ದು ಬೇರೇನೂ ಇಲ್ಲ. ಮತ್ತು ತಾಯಿಯ ಮಮತೆ, ಆಹಾ, ಅದನ್ನು ಅನುಭವಿಸುವುದರಲ್ಲಿರುವ ಸುಖ ಅಮೃತದಲ್ಲೂ ಸಿಗುವುದಿಲ್ಲ. ಮಾರುತಿ ನೀವೇ ಧನ್ಯ, ಅಂಜನಿ ದೇವಿ ನೀವೇ ಧನ್ಯರು. ನಾರಾಯಣ ನಾರಾಯಣ. ಮಾರುತಿ, ನೀವು ಕೇವಲ ಎಳ್ಳಿನ ಉಂಡೆನ ತಿನ್ಬೇಕು ಅಂತ ಆಸೆ ಪಟ್ಟಿದ್ರಿ. ಆದ್ರೆ ಇದನ್ನ ಹೇಳಲೇ ಇಲ್ವಲ್ಲ. ನಿಮಗೆ ಯಾವ ಎಳ್ಳಿನ ಉಂಡೆ ಬೇಕು ಅಂದ್ರೆ? ಅಂದ್ರೆ ನಾವು ಎಲ್ಲ ರೀತಿಯ ಎಳ್ಳುಂಡೆನೂ ತಂದಿದ್ದೀವಿ. ನೋಡಿ ಎಳ್ಳಿನುಂಡೆಗಳು ಹೇಗಿದೆ ಅಂತ. ಇಷ್ಟೊಂದು ಎಳ್ಳಿನುಂಡೆಗಳು, ಕೆಂಪು, ಬಿಳಿ, ಕಪ್ಪು. ಇವತ್ತು ನಿನ್ನ ಅದೃಷ್ಟ ಕುಲಾಯಿಸಿದೆ ಮಾರುತಿ. ಸರಿ, ಹಾಗಾದ್ರೆ ಇದ್ರಲ್ಲಿ ಯಾವ ಎಳ್ಳಿನುಂಡೆ ಇಷ್ಟ ನಿಮ್ಗೆ? ಅಮ್ಮ, ಈ ಎಳ್ಳಿನುಂಡೆಗಳಲ್ಲಿ ಭೇದ ಭಾವ ಹೇಗ್ ಮಾಡಕ್ಕಾಗತ್ತೆ? ನಮಗಂತೂ ಇಷ್ಟರಲ್ಲಿ ಒಂದು ಮಾತ್ರ ಬಹಳ ಇಷ್ಟ. ಅದ್ಯಾವುದು ಅಂತ ಹೇಳಿ? ಯಾವುದು? ಅಮ್ಮನ ಕೈಯಿಂದ ಮಾಡಿರೋ ಅಂತದ್ದು. ಎಷ್ಟು ದೊಡ್ಡ ದೊಡ್ಡ ಮನಮೋಹಕವಾದ ಮಾತುಗಳು. ಯಾರು ಕಲ್ಸ್ಕೊಟ್ರು ಇದನ್ನ? ನೀವೇ ಕಲ್ಸ್ಕೊಟ್ಟಿದ್ದು ಅಮ್ಮ. ಸರಿ ಸರಿ, ನಿಮ್ ತುಂಟಾಟ ಎಲ್ಲ ನಮಗ್ ಚೆನ್ನಾಗಿ ಗೊತ್ತಿದೆ. ಇಷ್ಟು ಮಧುರವಾಗಿ ಮಾತಾಡ್ತಿದ್ದೀರಲ್ಲ, ಹೇಳಿ ಮಾರುತಿ, ಹೊರಗಡೆ ಹೋಗೋ ಉಪಾಯ ಏನಾದ್ರೂ ಇದೆಯಾ? ಸರಿ ಸರಿ, ಮೊದಲು ಲಡ್ಡುನೆಲ್ಲ ತಿಂದು ಮುಗಿಸಿ.
ತಮ್ಮ ಮಕ್ಕಳಿಗೆ ತಮ್ಮ ಕೈಯಿಂದನೇ ಯಾಕೆ ತಿನ್ನಿಸ್ತಾರೆ? ಯಾಕೆಂದ್ರೆ ಮಗನ ಮೇಲೆ ಅಮ್ಮನಿಗೆ ತುಂಬಾ ಪ್ರೀತಿ ಇರುತ್ತೆ ಅದಕ್ಕೆ. ಅದಕ್ಕಿಂತಲೂ ಅಧಿಕವಾಗಿ ನಾವ್ ನಿಮ್ಮನ್ನ ಪ್ರೀತಿಸ್ತೀವಿ ಅಮ್ಮ. ಇವತ್ತು ನಾವೇ ನಿಮಗ್ ತಿನ್ನಿಸ್ತೀವಿ. ನಮ್ಮಿಬ್ಬರ ಪ್ರೀತಿ ಇನ್ನೂ ಹೆಚ್ಚು ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅನ್ನಿಸ್ತಿದೆ ಅಮ್ಮ. ಇದನ್ನೇ ತಾಯಿ ಮಗನ ಪ್ರೇಮ ಅನ್ನೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಅಮ್ಮ, ನಾವೇ ನಿಮಗ್ ತಿನ್ನಿಸ್ತಾ ಕೂರೋದಾ ಅಥವಾ ಸ್ವಲ್ಪ ನೀವು ನಮಗ್ ತಿನ್ನಿಸ್ತಿರೋ ಹೇಗೆ? ಸರಿ ಸರಿ, ತಿನ್ನಿ ಹಾಗಾದ್ರೆ. ಹಾಗೆಲ್ಲ ಅಲ್ಲ ಅಮ್ಮ, ಮತ್ತಿನ್ ಹೇಗೆ? ನಾವ್ ನಿಮಗ್ ತೋರಿಸ್ತೀವಿ ಈಗ. ಮಾರುತಿ, ಮಾರುತಿ, ಬನ್ನಿ ನಮ್ಮನ್ನ ಹಿಡೀರಿ. ಇವತ್ ನಿಮ್ ಕಿವಿನ ಚೆನ್ನಾಗಿ ಹಿಂಡ್ತೀವಿ. ದೇವಿ, ಸ್ವಾಮಿ ನೋಡಿ ಅವರನ್ನ. ಅಮ್ಮ ಮತ್ತು ಮಗನ ಈ ಹುಡುಗಾಟದಲ್ಲಿ ನಾವೆಂದಿಗೂ ಭಾಗಿಯಾಗುವುದಿಲ್ಲ. ಪ್ರಿಯೆ, ನೀವು ಖುಷಿಯಾಗಿದ್ದೀರಿ ತಾನೆ? ಸ್ವಾಮಿ, ನಮ್ಮ ಬಗ್ಗೆ ನೀವೇನೂ ಚಿಂತೆ ಮಾಡಬೇಡಿ. ನಮ್ಗೇನೂ ಆಗಿಲ್ಲ, ಹುಷಾರಾಗೇ ಇದ್ದೀವಿ, ಹುಷಾರಾಗಿ ಇರ್ತೀವಿ. ಇಷ್ಟು ದೊಡ್ಡ ಶಿಖರದ ಮೇಲೆ ನಮ್ಮ ಯಾವುದೇ ಶಕ್ತಿಯನ್ನ ಉಪಯೋಗಿಸದೆ ಹತ್ತಿ ಬಂದು ನಿಮ್ಮ ಹೆಸರನ್ನ ಕೂಗ್ತಾ ಇದೀವಿ. ಜೈ ಶ್ರೀರಾಮ. ಹೇ ಪ್ರಭು ಶ್ರೀರಾಮ, ನಿಮಗ್ ಗೊತ್ತಲ್ವಾ ನಮಗ್ ಲಾಡು ಅಂದ್ರೆ ಎಷ್ಟಿಷ್ಟ ಅಂತ. ಆದ್ರೆ ನೀವಂದ್ರೆ ನಮ್ಗೆ ಅದಕ್ಕಿಂತಲೂ ಇಷ್ಟ. ಈಗ ನಮ್ಮ ಆಸೆ ಏನಂದ್ರೆ ನಾವು ಈ ಲಾಡುವನ್ನ ನಮ್ ಕೈಯಾರೆ ನಿಮಗ್ ತಿನ್ನಿಸ್ಬೇಕು ಅಂತ. ಆ ಶುಭಗಳಿಗೆ ನಮಗ್ ಬಂದ್ರೆ ನಾವೇ ಈ ಲಾಡುಗಳನ್ನ ನಿಮ್ಗೆ ಅರ್ಪಿಸ್ತೀವಿ ಶ್ರೀರಾಮ. ಆಗ ಈ ಲಾಡುಗಳು ಶ್ರೀರಾಮನ ಪ್ರಸಾದ ಆಗುತ್ತೆ. ಆಗ ಇವುಗಳ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ನಮ್ಗೆ ಈ ಭಾಗ್ಯವನ್ನ ಕೊಡ್ತೀರಾ ಪ್ರಭು? ಎಷ್ಟೋ ದಿನಗಳಿಂದ ನಿಮ್ ಹೆಸರು ಹೇಳ್ಕೊಂಡು ತಿರುಗ್ತಾ ಇದೀವಿ, ಆದ್ರೂ ನಾವು ನಿಮ್ಮನ್ನ ಹುಡುಕೋಕೆ ಆಗ್ತಿಲ್ಲ. ನೀವು ಯಾವ ರೂಪದಲ್ಲಿದ್ದೀರಾ? ನಿಮ್ಮನ್ನ ಹೇಗೆ ಗುರುತಿಸೋದು ಪ್ರಭು? ಪ್ರಭು, ಪ್ರಭು ಶ್ರೀರಾಮ, ಪ್ರಭು, ಪ್ರಭು ಶ್ರೀರಾಮ. ಹೇ ಮಾರುತಿ, ಶನಿದೇವ, ಪ್ರಣಾಮಗಳು ಶನಿದೇವ. ಕಲ್ಯಾಣವಾಗಲಿ ಮಾರುತಿ. ನಿಮ್ಮ ಕೂಗು ನಮ್ಮನ್ನು ಇಲ್ಲಿಗೆ ಕರೆತಂದಿತು. ನಾವು ಹೇಳಿದ್ದೆವಲ್ಲವೇ, ನೀವು ಎಂದಾದರೂ ಯಾವುದಾದರೂ ಸಂಕಷ್ಟದಲ್ಲಿರುವುದು ನಮಗೆ ಭಾಸವಾದರೆ ಆ ಕ್ಷಣವೇ ನಾವು ಪ್ರಕಟವಾಗುತ್ತೇವೆ. ನಿಮಗೆ ನಾವು ಋಣಿಯಾಗಿದ್ದೇವೆ. ಇಲ್ಲ ಮಾರುತಿ, ನಾವು ನಿಮಗೆ ಋಣಿಯಾಗಿದ್ದೇವೆ. ನೀವು ನಮ್ಮೊಳಗೆ ಬೆಳೆದಿದ್ದ ಅಹಂಕಾರ ಮತ್ತು ಕ್ರೋಧದ ನಾಶ ಮಾಡಿದ್ದೀರಿ. ನಿಮ್ಮ ಈ ನಿಸ್ವಾರ್ಥ ಕಾರ್ಯದಲ್ಲಿ ಕರ್ಮಫಲದಾತ ಶನಿದೇವ ನಿಮಗೆ ತಕ್ಕ ಫಲ ನೀಡಲು ಸಿದ್ಧರಾಗಿದ್ದಾರೆ. ಹೇಳಿ ಮಾರುತಿ, ನೀವು ಏನು ಇಚ್ಛಿಸುವಿರಿ? ನಿಮ್ಮ ಇಚ್ಛೆ ಏನೇ ಆಗಿರಲಿ, ನಾವು ಅವಶ್ಯವಾಗಿ ಪೂರ್ಣಗೊಳಿಸುತ್ತೇವೆ. ಹಾ, ನಮಗಿರುವ ಇಚ್ಛೆ ಒಂದೇ ಶನಿದೇವ. ಹೇಳಿ. ನಮ್ಮ ಆರಾಧ್ಯ ದೈವ ಪ್ರಭು ಶ್ರೀರಾಮರ ದರ್ಶನ ಪಡೆಯೋದು. ನೀವು ಅವರನ್ನ ನಮ್ಗೆ ಭೇಟಿ ಮಾಡಿಸಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಹೇ ಮಾರುತಿ,
ನೀವು ಸಮಯದ ಪೂರ್ವವೇ ನಿಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀರಿ. ಆದರೆ ನಾವು ವಚನಬದ್ಧರು. ನಾವು ನಿಮ್ಮ ಆರಾಧ್ಯ ದೇವರ ದಿವ್ಯ ರೂಪ ದರ್ಶನವನ್ನು ಅವಶ್ಯವಾಗಿ ಮಾಡಿಸುತ್ತೇವೆ. ಅವರು ಈಗಾಗಲೇ ಈ ಸೃಷ್ಟಿಯ ಕಲ್ಯಾಣಕ್ಕಾಗಿ ಈಗ ಮತ್ತೊಂದು ರೂಪದಲ್ಲಿ ಜನ್ಮ ತಾಳಲಿದ್ದಾರೆ. ಶ್ರೀರಾಮ. ಏನ್ ಯೋಚಿಸ್ತಿದ್ದೀರಿ ಶನಿದೇವ? ನಿಮ್ಗೆ ಕಷ್ಟವಾಗಿರೋದನ್ನ ನಾವು ಕೇಳಿದೀವಿ ಅನ್ಸುತ್ತೆ. ಇದು ನಮ್ಮ ಸೌಭಾಗ್ಯ ಮಾರುತಿ. ಈ ಮಹತ್ ಕಾರ್ಯಕ್ಕಾಗಿ ನಮ್ಮನ್ನು ಆ ವಿಧಾತ ಆಯ್ಕೆ ಮಾಡಿದ್ದಾರೆ. ನಿಮಗೆ ನಿಮ್ಮ ಆರಾಧ್ಯ ದೇವರ ದರ್ಶನ ಅವಶ್ಯವಾಗಿ ಮಾಡಿಸುತ್ತೇವೆ. ವಿತರಸಿ ದೀಕ್ಷೂರಣೆ. ರಾಮನ ಭಕ್ತ ಜಯ ಹನುಮ. ರಾಮನ ಭಕ್ತ ಹನುಮಂತ ಸಾಟಿಯೇ ಇಲ್ಲದ ಧೀಮಂತ. ರಾಮನ ಭಕ್ತ ಹನುಮಂತ ಸಾಟಿಯೇ ಇಲ್ಲದ ಧೀಮಂತ. ಸಾಟಿಯೇ ಇಲ್ಲದ ಧೀಮಂತ. ರಾಮನ ಭಕ್ತ ಜಯ ಹನುಮ. 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 ರಾಮನ ಭಕ್ತ ಜಯ ಜೈ ಶ್ರೀರಾಮ. ಸ್ವಾಮಿ, ನಿಮ್ಮ ಈ ಮಂದಹಾಸಕ್ಕೆ ಕಾರಣವೇನು? ನಾನು ತಿಳಿದುಕೊಳ್ಳಲು ಕಾತುರಳಾಗಿದ್ದೇನೆ. ನಿಮ್ಮ ಮುಖದಲ್ಲಿ ಕಾಣುತ್ತಿರುವ ಆ ತೃಪ್ತಿಯ ಭಾವನೆ ನನಗೆ ಸ್ಪಷ್ಟವಾಗಿ ಹೇಳುತ್ತಿದೆ ಸ್ವಾಮಿ. ನಿಮ್ಮ ಅಂತರಂಗದ ದೃಶ್ಯದ ಹಿಂದೆ ಏನೋ ವಿಶೇಷತೆ ಇದೆ ಎಂದು. ಈ ವಿಶೇಷ ಘಟನೆಯನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ನಿಮ್ಮ ಕುತೂಹಲವನ್ನು ತಣಿಸುವುದಕ್ಕಾಗಿ ಇದನ್ನು ನಾನು ಹೇಳುತ್ತಿದ್ದೇನೆ. ಈಗ ನೀವು ನೋಡಿದ್ದು ಅವರ ಬಾಲಸ್ವರೂಪದ ದರ್ಶನವನ್ನು ಮಾತ್ರ. ವಿಚಿತ್ರ. ಇದೇನಿದು ದೇವಋಷಿ? ರಕ್ತದ ಮಳೆ. ರಕ್ತದ ಮಳೆ.
ಇದು ಮುಂದೆ ಬರಲಿರುವ ಯಾವುದೋ ಸಂಕಷ್ಟದ ಸೂಚನೆ ಇರಬಹುದೇ ದೇವಋಷಿ? ನಾರಾಯಣ ನಾರಾಯಣ. ರಕ್ಷಿಸಿ ನಮ್ಮನ್ನು ದೇವ, ರಕ್ಷಿಸಿ ನಮ್ಮನ್ನು. ತ್ರಾಹಿಮಾಂ ಮಹಾದೇವ, ತ್ರಾಹಿಮಾಂ. ಏನಾಯಿತು ಇಂದ್ರದೇವ? ನಿಮ್ಮ ಚಿಂತೆಗೆ ಕಾರಣವಾದರೂ ಏನು? ಪ್ರಭು, ಈ ಶುಭ ಸಂದರ್ಭದಲ್ಲಿ ಅಶುಭದ ಸೂಚನೆ ಏಕೆ? ಆ ಸುರಿಯುತ್ತಿದ್ದ ಕೆಂಪು ರಕ್ತದ ಮಳೆಯನ್ನು ನಾವು ಸಹ ನೋಡಿದೆವು. ಅದರ ಅರ್ಥವೇನು ದೇವ? ಜಗತ್ತಿನಲ್ಲಿ ಅಶುಭವಿರದಿದ್ದರೆ ಶುಭವೆಂಬುದಕ್ಕೆ ಮಹತ್ವ ಹೇಗೆ ಬರಲು ಸಾಧ್ಯ? ಶುಭವನ್ನು ನೋಡಿ ಅಶುಭ ತನ್ನ ವಿಕಾರ ರೂಪವನ್ನು ಧರಿಸುತ್ತದೆ. ನೀವು ನೋಡಿದ ರಕ್ತದ ಮಳೆ ಅದರ ಪರಿಣಾಮವೇ ಆಗಿತ್ತು. ಅಂದರೆ ಪ್ರಭು, ಸೃಷ್ಟಿಗೆ ಯಾವುದೋ ದೊಡ್ಡ ವಿಪತ್ತು ಬರಲಿದೆಯೇ? ಅಧರ್ಮ ತನ್ನ ಎಲ್ಲೆಗಳನ್ನು ಮೀರಿದಾಗ ಮಾತ್ರ ಧರ್ಮ ಸ್ಥಾಪನೆಗೆ ಸರಿಯಾದ ಸಮಯ ಕೂಡಿ ಬರುವುದು ನಾರದರೆ. ಅಂದರೆ ಪ್ರಭು, ಈ ಸೃಷ್ಟಿಗೆ ಬರಲಿರುವ ಸಂಕಷ್ಟದಿಂದ ಪಾರಾಗಲು ಸಾಧ್ಯವಿಲ್ಲವೇ? ಈ ಘಟನೆ ಈ ಸೃಷ್ಟಿಯ ವಿಕಾಸ ಮತ್ತು ವಿನಾಶಕ್ಕೆ ಅವಶ್ಯವಾಗಿ ಬೇಕಿದೆ. ಇದನ್ನು ತಡೆಯಲಾಗುವುದಿಲ್ಲ. ಶುಭ ಮತ್ತು ಅಶುಭದ ಸಮತೋಲನೆ ಮೇಲೆ ಸಮಸ್ತ ಸೃಷ್ಟಿ ನಿಂತಿರುತ್ತದೆ. ಮತ್ತು ಪ್ರಭು ಶ್ರೀರಾಮನ ಅವತಾರ ಇದೇ ಅಶುಭವನ್ನು ನಾಶ ಮಾಡಲು ಆಗುತ್ತದೆ. ಅದರಿಂದ ಅಧರ್ಮದ ಅಂತ್ಯವಾಗಲಿದೆ. ಈಗ ನಾವುಗಳು ಏನು ಮಾಡಬೇಕು ಪ್ರಭು? ಶುಭ ಅಶುಭದ ಮಹಾಸಂಗ್ರಾಮದ ಈ ಲೆಕ್ಕಾಚಾರ ಪೂರ್ವ ನಿರ್ಧರಿತವಾಗಿದೆ ನಾರದರೆ. ನೀವು ನಿಶ್ಚಿಂತೆಯಿಂದ ಈ ಮಹಾಲೀಲೆಯನ್ನು ನೋಡಿ ಆನಂದಿಸಿ. ನಾವು ಸಹ ಧರೆಯಲ್ಲಿ ಮಾನವ ರೂಪವಾಗಿ ಜನಿಸಲಿರುವ ಪ್ರಭುವಿನ ಲೀಲೆಯನ್ನು ನೋಡಲು ಕಾಯುತ್ತಿದ್ದೇವೆ. ಪ್ರಭು ಶ್ರೀರಾಮರ ದರ್ಶನ ಏನೋ ಆಯ್ತು, ಆದ್ರೂ ನಮಗ್ ಸಮಾಧಾನ ಆಗ್ತಿಲ್ವಲ್ಲ. ಅವರನ್ನ ನೋಡಿದ್ರು ನೋಡಿಲ್ಲ ಅಂತ ಅನಿಸ್ತಿದೆ. ಅವರನ್ನ ಮರ್ತೋಗಿರೋ ಅನುಭವ ಆಗ್ತಿದೆ. ಅವರನ್ನ ನೋಡ್ಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ವಿ. ಆ ಕ್ಷಣ ಹೀಗ್ ಬಂದು ಹಾಗೋಯ್ತು. ಅದ್ರಿಂದ ನಮ್ಗೆ ಯಾವ ವಿಶೇಷ ಅನುಭೂತಿನೂ ಆಗ್ಲಿಲ್ಲ. ನಮ್ಮ ಮನ್ಸಲ್ಲಿ ವೀಣೆ ಸಂಗೀತನೂ ಕೇಳಿಸ್ಲಿಲ್ಲ. ಅಂದ್ರೆ ಶ್ರೀರಾಮರ ದರ್ಶನವನ್ನ ಮತ್ತೆ ಮತ್ತೆ ಪಡಿಬೇಕು ಅಂತ ಮನ್ಸು ಆಸೆ ಪಡ್ತಿದೆ. ಅಮ್ಮ, ನಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗೋದು ನಮ್ಮ ಅಮ್ಮಂಗೆ ಮಾತ್ರ. ಯಾರ ಹತ್ರ ಮಾತಾಡ್ತಿದ್ರಿ? ನಾವೇ ನಿಮ್ ಹತ್ರ ಬರ್ಬೇಕು ಅನ್ಕೊಂಡಿದ್ವಿ ಅಮ್ಮ. ಹೌದಾ? ನಾವೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀವಿ. ಅದನ್ನ ನೀವೇ ಪರಿಹರಿಸ್ಬೇಕು ಅಮ್ಮ. ದೊಡ್ಡ ಸಮಸ್ಯೆನಾ? ಏನದು ಸಮಸ್ಯೆ? ನಾವು ಯಾವ ಆರಾಧ್ಯ ದೈವವನ್ನ ಮನ್ಸಲ್ ಪೂಜಿಸ್ತೀವೋ ಅವರ ವಾಸ್ತವ ರೂಪವನ್ನ ನೋಡೋಕ್ಕಾಗಲ್ವಾ ಅಮ್ಮ? ನೀವು ಹೇಳಿದ್ರಿ ಅಲ್ವಾ, ದೇವ್ರು ತಮ್ಮ ವಾಸ್ತವ ರೂಪದಲ್ಲಿ ಯಾರಿಗೂ ಕಾಣಿಸ್ಕೊಳ್ಳಲ್ಲ ಅಂತ. ನಾವು ಅವರನ್ನ ಯಾವ ರೂಪದಲ್ಲಿ ನೋಡಕ್ ಬಯಸ್ತೀವೋ ಅವರು ಅದೇ ರೂಪದಲ್ಲಿ ಕಾಣಿಸ್ಕೊಳ್ತಾರಲ್ವಾ? ನೀವ್ ಹೇಳ್ತಿರೋದು ಸತ್ಯನೇ ಮಾರುತಿ. ನಾವು ನಮ್ಮ ಕರ್ಮವನ್ನ ಹೇಗ್ ಮಾಡ್ತೀವೋ ಹಾಗೆಯೇ ಭಗವಂತ ಕರ್ಮ ರೂಪದಲ್ಲಿ ದರ್ಶನ ಕೊಡ್ತಾನೆ. ಹಾಗಾದ್ರೆ ನಮ್ಮ ಆರಾಧ್ಯ ದೇವರ ವಾಸ್ತವ ರೂಪವನ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಅವರು ನಮ್ಗೆ ಯಾವ ರೂಪದಲ್ಲಿ ಕಾಣಿಸ್ತಾರೆ ಅಮ್ಮ? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದಕ್ಕೆ ತಡವರಿಕೆ ಆಗುತ್ತೆ. ಆದ್ರೆ ನೀವು ಹೇಳಬೇಕಮ್ಮ. ಆ ಆರಾಧ್ಯ ದೇವರ ದರ್ಶನ ಪಡೆಯೋದು ಹೇಗೆ? ನೋಡಿ ಮಾರುತಿ, ಇದ್ರ ಬಗ್ಗೆ ನಮಗೂ ತಿಳುವಳಿಕೆ ಕಡಿಮೆನೆ. ಆದ್ರೆ ಒಂದಂತೂ ನಿಜ, ಏನೋ ಅಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ. ಎಲ್ಲಿವರೆಗೂ ನಾವು ಆ ಭಗವಂತನ ಆವಾಹನೆ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಭಕ್ತ ಭಗವಂತನ ದರ್ಶನ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮಾರುತಿ. ಈಗ ನಮ್ಗೆ ಎಲ್ಲ ಅರ್ಥ ಆಯ್ತು ಅಮ್ಮ. ನೀವು ನಿಜವಾಗ್ಲೂ ಮಹಾತ್ಮರು. ಏ ಮಾರುತಿ, ಮಾರುತಿ ಎಲ್ಲಿ ಹೋಗ್ತಿದ್ದೀರಾ? ದೊಡ್ಡ ದೊಡ್ಡ ತಪಸ್ವಿ ಋಷಿಗಳಿಗೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಎಷ್ಟೋ ವರ್ಷ ತಪಸ್ಸು ಮಾಡಿದ್ರೂ ಕೂಡ ಸಿಕ್ಕಿಲ್ಲ. ಆದ್ರೆ ನಿಮಗ ಉತ್ತರ ಎಷ್ಟು ಬೇಗ ಸಿಕ್ಬಿಡುತ್ತೆ. ಪ್ರಭು ಶ್ರೀರಾಮ, ನಾವು ಈ ಪರ್ವತದಲ್ಲಿ ಎಲ್ಲಾ ಕಡೆ ನಿಮ್ಮ ಹೆಸರನ್ನ ಬರೆದು ಬಿಟ್ಟಿದೀವಿ. ಜಗತ್ತಿನ ಕಣಕಣದಲ್ಲೂ ನಮ್ಮ ಆರಾಧ್ಯ ದೇವರನ್ನೇ ನೋಡಕ್
ಆರಾಧ್ಯ ದೇವರಿಗೆ ನಮ್ಮ ಭಕ್ತಿ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ. ಭಕ್ತ ಕರೆದ್ರೆ ದೇವರು ಬರಲೇಬೇಕು. ಜೈ